SLM ಬೋರ್ವೆಲ್ಸ್ ಕೇಶ್ವರ ನೋಡಿ. ಇದು ಮೋಟ್ರು ಬಿದ್ದೋಗಿರೋದು. ಬೇರೆ ಒಂದು ವೆಹಿಕಲ್ ಬಂದು ಬೋರ್ವೆಲ್ ವೆಹಿಕಲ್ಲೇ ಬಂದು ಟ್ರೈ ಮಾಡಿದರೆ ಸಕ್ಸಸ್ ಆಗಿಲ್ಲ. ಬಟ್ ನಮ್ಗೆ ಹೇಳಿದ್ರು ಈ ಥರ ಹಣ ಆಗಿದೆ ನೋಡಿರಿ, ಬಂದು ನೋಡಿರಿ ಅಂತ. ಅದು ಮೇಲೆಗಡೆ 250-280 ಫುಲ್ಲು ಬೋರ್ಡ್ರಸ್ಸು ಶಿಲ್ಟು ಅಲ್ಲಿ ಕೇಸಿಂಗ್ ಹಾಕಿದ್ರು ಅವರು. ಬಟ್ ಅದು ಸಕ್ಸಸ್ ಆಗಿಲ್ಲ ಅಂದಮೇಲೆ 2 ಟೈಮ್ ಹಾಕಿದರೆ 2 ಟೈಮ್ ಆಗಿಲ್ಲ. ಬಟ್ ನಾವು ಹೋಗಿ ಸಕ್ಸಸ್ ಮಾಡಿ ಈಗ ಮೋಟ್ರು ತೆಗಿತಾ ಇದ್ರಿ. ಬಟ್ ನೋಡಿ, ಈಗ ಪೈಪ್ ಕ್ಯಾಚ್ ಆಗಿ ಮೇಲೆಗೆ ಬಂದಿದೆ. 1350 ಅಡಿ ಇದು ಆಳ. ಬಟ್ ಪಾರ್ಟಿನೂ ಮಾತಾಡಿದ್ದಾರೆ, ಅದನ್ನು ಬೇಕಾ ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಮಾಡಿದ್ದೀರಿ ನಾವು ವರ್ಕು ಅಂತ ಅವರೇ ಹೇಳ್ತಾರೆ, ನಾವು ಹೇಳೋದಕ್ಕಿಂತ. ಆದಷ್ಟು SLM ಬೋರ್ವೆಲ್ಸ್ಗಳಿಂದ ಯಾವುದೇ ವೀಡಿಯೋ ಬಂದ್ರೂ ಆದಷ್ಟು ಮೇಲೆ ಎದ್ದಿರ, ಆದಷ್ಟು ವೀಡಿಯೋ ಫುಲ್ವರೆಗೂ ನೋಡಿ. ಇದು ಡಬಲ್ ಲೈನ್ ಆಗಿದೆ ಪೈಪ್, ನೀವೇ ನೋಡ್ತಾ ಇರ್ಬೋದು. ಆ ಕಡೆ ಒಂದು ಈ ಕಡೆ ಒಂದು. ಅದು ಫುಲ್ಲು ನಿಮ್ಗೆ ಯಾವ ಥರ ಪೈಪ್ ಇದೆ, ಎಲ್ಲಿ ಮೇಲೆ ಬಂದಿರೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿ ನಿಮಗೆ ನೋಡ್ತಾ ಇರ್ಬೋದು. 2 ಪೈಪ್ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಪೈಪು ನಾವು ಕ್ಯಾಚ್ ಮಾಡಿರೋ ಪೈಪು ಇದೆ. ಬಟ್ ಮೇಲೆ ನೋಡಿ ನಾವು ಹಾಕಿರೋ ಕೇಸಿಂಗ್ ಇದು. ಬಟ್ ಕೇಸಿಂಗನ್ನು ಮೇಲೆ ಬಂದುಬಿಡುತ್ತೆ, ಯಾಕಂದರೆ 2 ಪೈಪು ಜೊತೆಯಲ್ಲಿದ್ದಾಗ ಮೋಟ್ರ್ ಪಕ್ಕದಲ್ಲಿ ಒಂದು ಸೈಡ್ಗೆ ಟಚ್ ಆಯ್ತು ಅಂದರೆ ಮೇಲೆ ಬಂದುಬಿಡುತ್ತೆ. ಅದು ಬಂದ್ರೂ ಏನು ಸಮಸ್ಯೆ ಇಲ್ಲ. ಬಟ್ ಮತ್ತೇನು ನಾವು ಅದನ್ನ ರೀಫಿಟ್ಟಿಂಗ್ ಮಾಡಿ ಮತ್ತು ಹೋಲೆಲ್ಲ ಕ್ಲಿಯರ್ ಮಾಡಿ ಮತ್ತು ನೀವು ಮೋಟ್ರ್ ಬಿಡೋಂಗೆ ನಾವು ಸಕ್ಸಸ್ ಮಾಡಿ ಗಾಡಿ ಆಚೆಗೆ ತೆಗೆಯೋದು. ಆದಷ್ಟು ರೈತರಿಗೆ ತಲುಪಿಸೋ ಹಂಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದರೂ ಈ ಥರ ಇದೆ ಅಂತ ಲೈಕ್ ಮಾಡಿ. ಆದಷ್ಟು ರೈತರಿಗೆ ಅನುಕೂಲ ಆಗಲಿ. ಜೈ